ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಸಮಸ್ಯೆಗಳಿಗೆ ಸ್ಪಂದಿಸಿದ ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ ತಕ್ಷಣದ ಕ್ರಮಕ್ಕೆ ಸೂಚನೆ. ಕೆಲಸ ಮಾಡ್ಕೊಳ್ಬೇಕಾ ಬೇರೆಯವರಿಗೆ ತಕ್ಷಣ ಕಾರವಾರದ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯ ಬಗ್ಗೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯೆ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ದಿವ್ಯಶ್ರೀ ಸಿಎಂ ಅವರು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಶೀಲಿಸಿದ್ದಾರೆ. ಕಾರವಾರ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೇಜವಾಡದಲ್ಲಿರುವ ಅಲ್ಪಸಂಖ್ಯಾತರ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದರು. ಇತ್ತೀಚೆಗೆ ವಸತಿ ನಿಲಯದಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿರುವ ಕುರಿತು ಸುದ್ದಿ ಪ್ರಕಟವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ನ್ಯಾಯಾಧೀಶರು ವಿದ್ಯಾರ್ಥಿಗಳ ಅಹವಾಲುಗಳನ್ನು ಆಲಿಸಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂಜಿನಿಯರಿಂಗ್, ವೈದ್ಯಕೀಯ, ಪ್ಯಾರಾಮೆಡಿಕಲ್, ಡಿಪ್ಲೊಮಾ, ಐಟಿಐ ಹಾಗೂ ಪದವಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ವಿದ್ಯುತ್, ಕುಡಿಯುವ ನೀರು, ಸುರಕ್ಷತೆ, ಗ್ರಂಥಾಲಯ, ಕಂಪ್ಯೂಟರ್, ಆಟದ ಸಾಮಗ್ರಿಗಳು, ರಸ್ತೆ, ಬೀದಿ ದೀಪ, ಬಟ್ಟೆ ಒಗೆಯುವ ವ್ಯವಸ್ಥೆ ಸೇರಿದಂತೆ ಹಲವು ಅಗತ್ಯ ಸೌಲಭ್ಯಗಳ ಕೊರತೆ ಇರುವುದನ್ನು ನ್ಯಾಯಾಧೀಶರ ಗಮನಕ್ಕೆ ತಂದರು. ಪರಿಶೀಲನೆ ಬಳಿಕ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳು ಹಾಗೂ ವಸತಿ ನಿಲಯದ ವಾರ್ಡನ್ಗೆ ಎಲ್ಲಾ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪರಿಹರಿಸುವಂತೆ ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ ಸೂಚನೆ ನೀಡಿದರು. ಇದೇ ವೇಳೆ ನ್ಯಾಯಾಧೀಶರ ಸಮ್ಮುಖದಲ್ಲೇ ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಇನ್ವರ್ಟರ್ ವ್ಯವಸ್ಥೆ ಕಲ್ಪಿಸುವ ಕ್ರಮ ಕೈಗೊಳ್ಳಲಾಯಿತು. ಹಾಗೆ ವಿದ್ಯಾರ್ಥಿಗಳಿಗೆ ಆಟದ ಸಾಮಗ್ರಿಗಳನ್ನು ಒದಗಿಸಲಾಯಿತು. ಇನ್ನು ವಸತಿ ನಿಲಯದಲ್ಲಿ ಮುಂಭಾಗದಲ್ಲಿ ಧ್ವಜಾರೋಹಣಕ್ಕಾಗಿ ಧ್ವಜಸ್ತಂಭ ಅಳವಡಿಸುವಂತೆ ವಿದ್ಯಾರ್ಥಿಗಳು ಮನವಿ ನೀಡಿದರು. ನ್ಯಾಯಾಧೀಶರ ಭೇಟಿ ಮತ್ತು ತಕ್ಷಣದ ಕ್ರಮದ ಉಳಿದ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರವಾಗುವ ವಿಶ್ವಾಸ ವಿದ್ಯಾರ್ಥಿಗಳಲ್ಲಿ ಮೂಡಿದೆ. ಇಲ್ಲಿ ಯಾರೋ ಪೋಸ್ಟಿಂಗ್ ಇಲ್ಲ ಅಂತ ನಮಗೆ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ನೀವು ಇಷ್ಟು ಕೆಲಸ ಮಾಡ್ಕೊಳ್ಬೇಕಾ ಬೇರೆಯವರಿಗೆ ತಕ್ಷಣ ಹೋಗ್ಬೇಕಾ? ಮಾಡಿಸ್ತೀವಿ. ಡೀಸಲ್ ಪ್ರಾಬ್ಲಮ್ ಇದೆ. ಬಿಲ್ಡಿಂಗ್ ಚಾರ್ಜ್ ಕೊಡಿ, ಏನು ಬಂದಿದೆ ಡಿಪಾರ್ಟ್ಮೆಂಟಿಂದ ಮಿನಿಮಮ್ ಚಾರ್ಜ್ ಇದರದ್ದು ಫ್ಯಾಕ್ಟ್ರಿ ಬಿಲ್ಡಿಂಗ್ ಕಟ್ಟಿ 4 ವರ್ಷ ಓಪನಿಂಗ್ ಮಾಡಿದ್ದು ಆಫ್ಟರ್ 4 ಇಯರ್ಸ್. ಅದಕ್ಕೆ ಮೇಡಮ್ ನಮ್ಮ ಹೋದ ವರ್ಷ ಇದು ಟಾಯ್ಲೆಟ್ ಇದೆಲ್ಲ ಫುಲ್ ನೀರು ಇಲ್ಲಿ ಒಳಗೆ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ರಿಲೀಸ್ ಮಾಡಿಸಿ ವರ್ಕ್ ಫ್ಲೇವರ್ಸು ಮತ್ತು ಟಾಯ್ಲೆಟ್ ಎಲ್ಲ ಚೇಂಬರ್ ಹೊಡೆದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಿಂದ್ಗಡೆ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೀವಿ. ನಾವು ಈಗ ರೆಸ್ಕ್ಯೂ ಮಾಡಿಸಿ ಕಳಿಸಿದ್ದೀವಿ. ಇದು ಆಫೀಸಿಗೆ ಏನು ಕೊಟ್ಟಿದ್ದೀವಿ, ಇಂಥ ಪ್ರಾಬ್ಲಮ್ ಇತ್ತು, ಈಗ ನನ್ನ ಪಾರ್ಟ್ ಆಫ್ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ನೀವು ತೋರಿಸ್ಬೇಕು. ಡಿಪೋಗೆ ನಾವು ಲೆಟರ್ ಕೊಟ್ಟಿದ್ದೀವಿ. BSNL ವೈಫೈಗೆಲ್ಲ ಲೆಟರ್ ಸಿಸ್ಟಮ್ ಇಲ್ಲ ಲೈಬ್ರರಿಗೆ 3 ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ. ಎಲ್ಲ ಕೊಟ್ಟಿದ್ದೀವಿ. ಸಿಸ್ಟಮ್ ಕೊಟ್ಟಿದ್ದೀವಿ. ಆಮೇಲೆ ಸಿಸ್ಟಮ್ ಎಲ್ಲ ಕಡೆ ಬಂದಿರ್ತದೆ. ನಮಗೆ ಹಾಟ್ ಮೇಡಮ್ ಈ ಸಲ ಬೆಡ್ಸ್ ಬಂತು. ಇವ್ರ ಆಫೀಸಿಗೆ ನಾವು ಕಳಿಸ್ತಾ ಇದ್ದೀವಿ. ಮೈನಾರಿಟಿ ಆಫೀಸಿಗೆ ಕಳಿಸ್ತಾ ಇದ್ದೀವಿ. ಇಲ್ಲಿ ತಾಲೂಕಾ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಬರ್ತಾರೆ. ಆಮೇಲೆ DO ಇಲ್ವಾ ನಿಮ್ಮ ಆಫೀಸಲ್ಲಿ ಇಲ್ವಾ ಲೆಟರ್ಸ್ ಕಮ್ಯುನಿಕೇಟ್ ಮಾಡಿದ್ದೀವಿ ನೀವು? ಎಲ್ಲಿಂದ ಕಮ್ಯುನಿಕೇಟ್ ಮಾಡಿ? ಇಲ್ಲಿ ನಮ್ಮದು ತಾಲೂಕು ಆಫೀಸ್ ಇದೆ ಮೇಡಮ್, ಅಲ್ಲಿ ಕಮ್ಯುನಿಕೇಷನ್ ಇಲ್ಲಿ ಮೈನಾರಿಟಿ ಆಫೀಸ್ ಇದೆ. ಇಲ್ಲಿ ನಿಮ್ಮದು ಆಫೀಸ್ ಇಲ್ವಾ ಹಾಸ್ಟೆಲಲ್ಲಿ? ಇದೆ ಮೇಡಮ್. ಇದು ಮೇಡಮ್ ಅವರೇ ಹೊಡೆದಾಕೊಂಡಿದ್ದಾರೆ.